ನೀವೇನಾದ್ರೂ ಪೋರ್ಟರ್ ಅಲ್ಲಿ ಟೂ ವೀಲರ್ ಅಲ್ಲಿ ಪಾರ್ಸಲ್ಗಳನ್ನ ಕಳಿಸ್ತಾ ಇದ್ದೀರಾ, ಹಂಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏಕೆ ಅಂತ ಹೇಳ್ತೀನಿ. ಪೋರ್ಟರ್ ಒಂದು ದೊಡ್ಡ ಸ್ಕ್ಯಾಮ್ ನ ಮಾಡ್ತಾ ಇದೆ. ಇದೇ ಸೆಪ್ಟೆಂಬರ್ 24ನೇ ತಾರೀಕಿಂದ ಏನು ಹೊಸ GST ಬಂತು, ಅವಾಗಿಂದ 18% GST ಟೂ ವೀಲರ್ ಗಳಿಗೆ ಆಗ್ತಾ ಇದೀವಿ ಅಂತ ನಿಮ್ಗೆ ಬಿಲ್ಲಿಂಗ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ ಗವರ್ಮೆಂಟ್ಗೆ 18% GST ಕಟ್ತಾ ಇದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ಆದ್ರೆ GST ಮಾತ್ರ ನನಗೆ ನಮ್ಮ ಕಂಪ್ನಿಗೆ ಅವರು ರಿಟರ್ನ್ಸ್ ಕೊಟ್ಟಿರೋದು ಬರೀ 5% ಮಾತ್ರ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಹಾಕಿದೀನಿ. 538 ರೂಪಾಯಿ ಆರ್ಡರ್ ಬಂತ, ಒಂದು ದೊಡ್ಡಬಳ್ಳಾಪುರಕ್ಕೆ ಪಾರ್ಸಲ್ ಕಳಿಸಿದೆ 29/9/2025ರಲ್ಲಿ. ಅದು ಬಂದು 538 ರೂಪಾಯಿಗೆ 87 ರೂಪಾಯಿ GST ಬಂದಿದೆ, 18% GST. ಆದ್ರೆ ಇವರು ನಮ್ಮ GST ಪೋರ್ಟಲ್ ಅಲ್ಲಿ ಅಂದ್ರೆ ನಮ್ಮ ಕಂಪ್ನಿಗೆ ಇನ್ಪುಟ್ GST ಏನ್ ಬರುತ್ತೆ ಅದು ಬಂದು 18% ಬಂದಿಲ್ಲ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅದು ಬಂದು 13 ರೂಪಾಯಿ 45 ಪೈಸೆ SGST, 13 ರೂಪಾಯಿ 45 ಪೈಸೆ CGST ರಿಟರ್ನ್ಸ್ ಬಂದಿದೆ. ಅಂದ್ರೆ 26 ರೂಪಾಯಿ 90 ಪೈಸೆ ನಮಗೆ ರಿಟರ್ನ್ಸ್ ಬಂದಿರೋದು. ಉಳಿದ 13% ಯಾವ ಗವರ್ಮೆಂಟ್ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಪೋರ್ಟರ್ ಅವರು ಇಷ್ಟೊಂದು ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ನಂದು. ಮತ್ತೆ ಇದು ಪೋರ್ಟರ್ ಇಂದ ಯಾವುದೇ ತರ ನನಗೆ ಕ್ಲಾರಿಟಿ ಕೂಡ ಬಂದಿಲ್ಲ. ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಕೂಡ ಮಾಡಿದ್ದೀನಿ. ಅವರು ಕಾಲ್ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫುಲ್ ವಿಡಿಯೋ ಬೇಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಇದೇ ಒಂದೇ ಆರ್ಡರ್ ಅಲ್ಲ, ಕೆಲವೊಂದು ಆರ್ಡರ್ಗಳು ನಾವು ಮಾಡಿರೋದಕ್ಕೆ ರಿಟರ್ನ್ಸ್ ಎಲ್ಲದಕ್ಕೂ ಕೂಡ 5% ಹಾಕಿದ್ದಾರೆ. ಟೂ ವೀಲರ್ ಲಾಜಿಸ್ಟಿಕ್ಗೆ 18% GST ನಮ್ಮ ಗೌರ್ಮೆಂಟ್ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಎಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾ ಇಲ್ಲ. ರ್ಯಾಪಿಡೋದಲ್ಲಾಗ್ಲಿ, ಊಬರ್ ಅಲ್ಲಾಗ್ಲಿ, ಬೇರೆ ಬೇರೆ ಕಂಪ್ನಿಲಾಗ್ಲಿ ಎಲ್ಲದರಲ್ಲೂ ಕೂಡ 5% ಫೈಲಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಪೋರ್ಟರ್ ಅಲ್ಲಿ ಮಾತ್ರ 18% GST ಏನ್ ಕಾರಣಕ್ಕೆ ತಗೊಳ್ತಾ ಇದ್ದಾರೆ? ತಗೊಂಡ್ರು ಯಾಕೆ ಗೌರ್ಮೆಂಟ್ಗೆ ನೀವು 18% GST ನ ಕಟ್ತಾ ಇಲ್ಲ? 18% ಬದಲು 5% GST ಯಾಕೆ ಕಟ್ತಾ ಇದ್ದೀರಾ? ಟೂ ವೀಲರ್ಗೆ 18% GST ಯಾಕೆ ಕಟ್ತಾ ಇದ್ದೀರಾ? ಫೋರ್ ವೀಲರ್ ಆಟೋಗಳಿಗೆ 5% GST ಯಾಕೆ ಕಟ್ತಾ ಇದ್ದೀರಾ ಅಂತ ಹೇಳಿ. ಮತ್ತೆ ನೀವು 18% GSTಗಳನ್ನ ನಮ್ಮ ಕನ್ಸ್ಯೂಮರ್ಗಾಗಲಿ ಕಸ್ಟಮರ್ಗಾಗಲಿ ತೋರಿಸಿ ನೀವು ಯಾಕೆ 5% GST ನ ಫೈಲಿಂಗ್ ಮಾಡ್ತಾ ಇದ್ದೀರಾ? ನನಗೆ ಫೈಲಿಂಗ್ ಬಂದಿರೋದು 5% GST ಮಾತ್ರ. ಉಳಿದ 13% ಎಲ್ಲಿ ಹೋಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಫುಲ್ ವಿಡಿಯೋ ಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಕಸ್ಟಮರ್ ಕೇರ್ ಜೊತೆ ಮಾತಾಡಿರೋ ವಿಡಿಯೋನು ಕೂಡ ಇದೆ, ಮತ್ತೆ ನಮ್ಮ ಆಡಿಟರ್ ಜೊತೆನೂ ಮಾತಾಡಿರೋ ವಿಡಿಯೋನು ಕೂಡ ಇದೆ. ಫುಲ್ ಸ್ಕಿಪ್ ಮಾಡದೆ ನೋಡಿ ಆ ವಿಡಿಯೋನ.